ರಾಷ್ಟ್ರಗಳ ಮೇಲೆ ಭೀಕರ ಯುದ್ಧವನ್ನೇ ಸಾರಿದೆ ಈಗ ಇರಾನ್. ಇಸ್ರೇಲ್ ಯಾವಾಗ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು, ಅದಕ್ಕೆ ಅಮೆರಿಕ ಕೂಡ ಈಗ ಸಹಾಯ ಮಾಡಿರುವಂಥದ್ದು. ಅಮೆರಿಕ ಕೂಡ ಪರೋಕ್ಷವಾಗಿ ಈಗ ಇಸ್ರೇಲ್ ಸಪೋರ್ಟ್ ತಗೊಂಡು ಇರಾನ್ ಮೇಲೆ ದಾಳಿಗಳನ್ನ ಮಾಡ್ತಾ ಇರುವಂಥದ್ರಿಂದಾಗಿ ಸಿಡಿದೆದ್ದಿರುವಂತಹ ಇರಾನ್ ಒಂದು ಕಡೆ ಇಸ್ರೇಲ್ ಮೇಲೂ ಕೂಡ ತನ್ನ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಅಟ್ ದ ಸೇಮ್ ಟೈಮ್ ಅಕ್ಕಪಕ್ಕದ ಒಂದು ಗಲ್ಫ್ ರಾಷ್ಟ್ರಗಳೇನಿವೆ ಅವುಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಈಗಷ್ಟೇ ಸಿಕ್ಕಿದಂತ ಅಪ್ಡೇಟ್ ಪ್ರಕಾರ ಗಲ್ಫ್ ರಾಷ್ಟ್ರಗಳ ಈ ತೈಲ ನಿಕ್ಷೇಪಗಳೇನಿದೆಯಲ್ಲ, ಅದರಲ್ಲೂ ಪ್ರಮುಖವಾಗಿ ಅರಾಮ್ಕೋ ಸಂಸ್ಕರಣಾ ಘಟಕ, ಸೊ ಅದ್ರ ಮೇಲೆ ಮಾಡಿರುವಂತಹ ಒಂದು ಅಟ್ಯಾಕ್, ಇದೆಲ್ಲವೂ ಕೂಡ ಇರಾನ್ ಪ್ರತೀಕಾರಕ್ಕೋಸ್ಕರ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇರುವಂತಹ ಇರಾನ್, ನಾವು ಯಾವುದೇ ಕಾರಣಕ್ಕೂ ಅಮೆರಿಕ ಜೊತೆಗೆ ಮಾತುಕತೆಗೆ ಸಿದ್ಧರಿಲ್ಲ, ನಾವು ಮಾತಾಡಲ್ಲ ಅಮೆರಿಕ ಜೊತೆಗೆ, ಏನೇ ಇದ್ರೂ ಕೂಡ ನಾವು ಅದನ್ನು ಎದುರಿಸ್ತೀವಿ ಅಂತ ಹೇಳಿ ಸೆಟೆದು ನಿಂತಿರುವಂತಹ ಇರಾನ್ ತನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆ ಆದ ನಂತರವೂ ಕೂಡ ನಾವು ಯಾವುದೇ ಕಾರಣಕ್ಕೂ ತಲೆ ಬಾಗ್ಸಲ್ಲ ಅಮೆರಿಕ ಮುಂದೆ ಅಂತ ಹೇಳ್ತಾ ಇರುವಂತಹ ಇರಾನ್ ನೋಡಿ, ಗಲ್ಫ್ ರಾಷ್ಟ್ರಗಳ ತೈಲ ನಿಕ್ಷೇಪಗಳನ್ನ ಗುರಿಯಾಗಿರಿಸಿಕೊಂಡು ತನ್ನ ದಾಳಿಗಳನ್ನ ಮುಂದುವರಿಸಿದೆ. ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡಿದೆ. ಜುಬೈಲ್ನ ರಾಸ್ತನೂರಾ ಪ್ರದೇಶದಲ್ಲಿರುವಂತಹ ಆಯಿಲ್ ರಿಫೈನರಿ ತೈಲ ಸಂಸ್ಕರಣಾ ಘಟಕದ ಬಳಿ ಸದ್ಯಕ್ಕೆ ತುರ್ತು ಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ, ಶಟ್ ಡೌನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಜುಬೈಲ್ನ ರಾಸ್ತನೂರಾ ಪ್ರದೇಶದಲ್ಲಿರುವಂತಹ ಈ ಅರಾಮ್ಕೋ ರಿಫೈನರಿಯನ್ನ ಶಟ್ ಡೌನ್ ಮಾಡಿದ್ದಾರೆ. ಸೌದಿ ಅರೇಬಿಯಾ ಸರ್ಕಾರಿ ಒಡೆತನದ ಅರಾಮ್ಕೋ ಸಂಸ್ಥೆ ಇದು. ಜಗತ್ತಿಗೆ ಅತಿ ಹೆಚ್ಚು ಆಯಿಲನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಅರಾಮ್ಕೋ, ಸೌದಿ ಅರೇಬಿಯಾ ಒಡೆತನದಲ್ಲಿರುವಂತಹ ಅರಾಮ್ಕೋ ಆಲ್ಮೋಸ್ಟ್ 80% ಶೇರ್ಸ್ ಸೌದಿ ಅರೇಬಿಯಾದ ಸರ್ಕಾರಿ ಒಡೆತನದಲ್ಲಿದೆ. 82%. ಇನ್ನು ಉಳಿದಂತಹ ಪರ್ಸೆಂಟೇಜ್ಗಳು ಅದರಲ್ಲಿ ಪಬ್ಲಿಕ್ ಕೂಡ ಇನ್ವೆಸ್ಟ್ಮೆಂಟ್ ಇದೆ. ಸೊ ಇಂಥ ಒಂದು ಅರಾಮ್ಕೋ ಸಂಸ್ಕರಣಾ ಘಟಕದ ಮೇಲೆ ಇವತ್ತು ನಡೆದಿರುವಂತಹ ದಾಳಿ, ಇರಾನ್ ನಡೆಸಿರುವಂತಹ ಈ ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ಗಳು, ಇದರಿಂದಾಗಿ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ಸ್ವತಃ ಇರಾನ್ ಈಗಾಗಲೇ ಅದನ್ನು ಕನ್ಫರ್ಮ್ ಮಾಡಿದೆ. ಇದರಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಏರುಪೇರಾಗುವಂತಹ ಎಲ್ಲ ಲಕ್ಷಣಗಳೀಗ ಹೆಚ್ಚಾಗಿ ಕಂಡುಬರ್ತಾ ಇವೆ. ಯಾಕಂದರೆ ಈ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕ ಏನಿದೆಯಲ್ಲ, ರಾಸ್ತನೂರಾ ಪ್ರದೇಶದಲ್ಲಿರುವಂತಹ ಈ ಘಟಕ ಮಿಡ್ಲ್ ಈಸ್ಟ್ನ ಲಾರ್ಜೆಸ್ಟ್ ರಿಫೈನರಿ ಮತ್ತು ಎಕ್ಸ್ಪೋರ್ಟ್ನ ಒಂದು ಹಬ್ ಆಗಿದೆ. ಸೊ ಹಾಗಾಗಿ ಜಗತ್ತಿಗೆ ಅತಿ ಹೆಚ್ಚು ತೈಲವನ್ನು ಇಲ್ಲಿಂದ ಸರಬರಾಜು ಮಾಡಲಾಗುತ್ತೆ. ಇಂಥ ಘಟಕವನ್ನೇ ಟಾರ್ಗೆಟ್ ಮಾಡಿ ಈಗ ಅಟ್ಯಾಕ್ ಮಾಡಿದ ಇರಾನ್. ಜಗತ್ತಿಗೆ ಅತಿ ಹೆಚ್ಚು ತೈಲ ಪೂರೈಕೆ ಮಾಡುವಂತಹ ಅರಾಮ್ಕೋ ರಿಫೈನರಿ ಸುಮಾರು $3 ಟ್ರಿಲಿಯನ್ ವರೆಗೆ ಅರಾಮ್ಕೋ ವಹಿವಾಟು ನಡೆಸುತ್ತೆ. ಸೊ ಈ ದೈತ್ಯ ಕಂಪನಿ ದಿನಕ್ಕೆ ಗಮನಿಸ್ತಾ ಹೋದರೆ 6.5 ಮಿಲಿಯನ್ ಬ್ಯಾರಲ್ ತೈಲ ಪೂರೈಕೆಯನ್ನು ಮಾಡುತ್ತೆ. ನೋಡಿ, ಇದರಲ್ಲಿ ಗಮನಿಸ್ತಾ ಹೋದರೆ ಸುಮಾರು 270 ಬಿಲಿಯನ್ ಬ್ಯಾರಲ್ ಅಷ್ಟು ಕ್ರೂಡ್ ಆಯಿಲ್ನ ರಿಸರ್ವ್ ಮಾಡಿದೆ, ಜೊತೆಗೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂಥದ್ದು. ಸುಮಾರು 12.7 ಮಿಲಿಯನ್ ಬ್ಯಾರಲ್ ಅಷ್ಟು ಆಯಿಲ್ನ ಪರ್ ಡೇ 2024ರಲ್ಲಿ ನಾವು ಅಂಕಿಅಂಶಗಳನ್ನು ಹೇಳ್ತಾ ಇರುವಂಥದ್ದು. 2024ರಲ್ಲಿ ಇದೇ ಆಯಿಲ್ ಸಂಸ್ಕರಣಾ ಘಟಕದಿಂದ, ಅಂದರೆ ಈ ಅರಾಮ್ಕೋ ಆಯಿಲ್ ತೈಲ ಸಂಸ್ಕರಣಾ ಘಟಕ ಇದೆಯಲ್ಲ, ಸುಮಾರು 270 ಬಿಲಿಯನ್ ಬ್ಯಾರಲ್ ಅಷ್ಟು ಕ್ರೂಡ್ ಆಯಿಲನ್ನು ರಿಸರ್ವ್ ಮಾಡಿಡಿದೆ ಈ ಅರಾಮ್ಕೋದಲ್ಲಿ. ಆ ಮೂಲಕ 2024ರಲ್ಲಿ ಪ್ರತಿದಿನ 12.7 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಉತ್ಪಾದನೆ ಆಗುತ್ತೆ. ಜುಬೈಲ್ನಲ್ಲಿರುವಂತಹ ರಾಸ್ತನೂರಾ ಪ್ರದೇಶದಲ್ಲಿರುವಂತಹ ಈ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕ ಒಂದು ದೈತ್ಯ ಆಯಿಲ್ ಸಂಸ್ಕರಣಾ ಘಟಕ. ಈಗ UAE ರಾಸಲ್ ಖೈಮಾ ಮೇಲೆ ಕೂಡ ಮಿಸೈಲ್ ದಾಳಿಗಳು ಮುಂದುವರೆದಿವೆ. ಅಮೆರಿಕ ಸೇನೆಯ ಮುಖ್ಯ ಕಚೇರಿಯ ಬಳಿ ಸ್ಫೋಟದ ಮಾಹಿತಿ ಸಿಕ್ಕಿದೆ. ಈಗ ಇರಾನ್ ಮಿಸೈಲ್ ಅಪ್ಪಳಿಸುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ನ ದಾಳಿ ಮುಂದುವರೆಸಿದೆ. UAEಯ ರಾಸಲ್ ಖೈಮಾ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿರುವಂತಹ ಇರಾನ್, ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇರುವಂತಹ ಇರಾನ್, ಯಾವಾಗ ಇಸ್ರೇಲಿಂದ ಅಟ್ಯಾಕ್ಗಳು ಆಯಿತೋ ಅಮೆರಿಕದ ಪ್ರಚೋದಿತ ದಾಳಿ ಅಂತಲೇ ಇದನ್ನು ಪರಿಗಣಿಸಿರುವಂತಹ ಇರಾನ್, ಸೊ ಎಲ್ಲೆಲ್ಲಿ ಅಮೆರಿಕದ ಬೇಸ್ಗಳಿದೆಯೋ, ಏರ್ ಬೇಸ್ಗಳು, ಅದನ್ನು ಮೊದಲು ಟಾರ್ಗೆಟ್ ಮಾಡಿ ಅದರ ಮೇಲೆ ಮಿಸೈಲ್ ಅಟ್ಯಾಕ್ಗಳು, ಡ್ರೋನ್ ಅಟ್ಯಾಕ್ಗಳನ್ನು ಮಾಡ್ತಾ ಬಂತು.
ಇನ್ನೂ ಮುಂದುವರೆದು ಕೆಲವೊಂದಷ್ಟು ಸಾರ್ವಜನಿಕ ಪ್ರದೇಶಗಳ ಮೇಲೂ ಕೂಡ ಇರಾನ್ನ ಮಿಸೈಲ್ಗಳು ಬಂದು ಬಿದ್ದಿರುವಂತಹ ಉದಾಹರಣೆಗಳಿವೆ. ಇದುವರೆಗೂ ಸುಮಾರು 137, 140, 150 ಮಿಸೈಲ್ಗಳು ಹಾರಿಕೆ ಆಗಿವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಗ್ತಾ ಇರುವಂತಹ ಈಗಿನ ಅಪ್ಡೇಟ್ಸ್. ಬಟ್ ಅದರಲ್ಲಿ ಆಲ್ಮೋಸ್ಟ್ ಆಲ್ 95% ಅಷ್ಟು ಮಿಸೈಲ್ಗಳನ್ನ ನಾವು ಗಾಳಿಯಲ್ಲೇ ಹೊಡೆದುರುಳಿಸಿದ್ದೀವಿ ಅನ್ನುವಂಥದ್ದನ್ನ UAE ಏರ್ ಡಿಫೆನ್ಸ್ ಕೂಡ ಹೇಳ್ಕೊಂಡ್ರೆ ನಮ್ದು ಕೂಡ ಏರ್ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಯಾವುದೇ ಮಿಸೈಲ್ಗಳು ನಮ್ಮ ನೆಲದಲ್ಲಿ ಬಿದ್ದು ಆಗಿರುವಂತಹ ಅನಾಹುತಗಳು ಅಷ್ಟಾಗೆ ಆಗಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಗಲ್ಫ್ ರಾಷ್ಟ್ರಗಳು ಕೂಡ ಹೇಳ್ತಾರೆ. ಬಟ್ ಯಾವಾಗ ಈ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಹೋದ್ರು ಅಥವಾ ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಿದಾರೋ ಅದರ ಪಳೆಯುಳಿಕೆಗಳು ಕೆಳಗೆ ಬಿದ್ದು ಅದರ ಡೆಬ್ರಿಗಳು ಬಿದ್ದಿದ್ರಿಂದಾಗಿ ಕೆಲವೊಂದಷ್ಟು ನಾಶ ಆಗಿದೆ.